ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಮೊದಲನೆಯ ಅಧ್ಯಾಯ, ಕರ್ಮ ಇನ್ ಇಟ್ಸ್ ಎಫೆಕ್ಟ್ ಆನ್ ಕ್ಯಾರೆಕ್ಟರ್. ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ. ಕರ್ಮ ಅಂತ ಹೇಳಿದಾಗ ನಾವು ಶರೀರದಿಂದ ಮನಸ್ಸಿನಿಂದ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯ ಚಟುವಟಿಕೆ ಯಾವುದರ ಮೂಲಕ ಒಳಗಿನ ಬೆಂಕಿ ಹೊತ್ತಿಕೊಳ್ಳುತ್ತದೆಯೋ, ಹೇಗೆ ಕಟ್ಟಿಗೆಯೊಳಗಡೆ ಅಗ್ನಿ ಇರುವಂತೆ ನಮ್ಮ ಒಳಗಡೆ ಅನಂತ ಜ್ಞಾನ ಶಕ್ತಿ ಇದೆ. ಅದನ್ನು ಹೊತ್ತಿಸಲಿಕ್ಕೆ ಇರುವಂತಹ ಕಿಡಿ ನಾವು ಶರೀರ ಮನಸ್ಸಿನಿಂದ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯ ಅಥವಾ ಚಟುವಟಿಕೆ. ವಿಶ್ವದ ಅನಂತವಾದ ಜ್ಞಾನದ ಗ್ರಂಥಾಲಯ ಇರುವುದು ನಮ್ಮ ಒಳಗೆ. ಅದು ವ್ಯಕ್ತ ಆಗಿಲ್ಲ, ವ್ಯಕ್ತ ಆಗಬೇಕಾಗಿದೆ. ಅದನ್ನು ಮುಚ್ಚಿರುವ ಅಜ್ಞಾನದ ಆವರಣವನ್ನು ಕಳಚಬೇಕು. ಯಾರಿಂದ ಈ ಅಜ್ಞಾನದ ಆವರಣ ಪೂರ್ತಿಯಾಗಿ ಹೊರಟು ಹೋಗಿದೆಯೋ ಅವನು ಸರ್ವಜ್ಞ ಪುರುಷ. ನಾವು ಮಾಡುವ ಪ್ರತಿಯೊಂದೊಂದು ಕಾರ್ಯ ಕೆಲಸ ತನ್ನ ಗುರುತನ್ನು ನಮ್ಮ ಮನಸ್ಸಿನ ಮೇಲೆ ಬಿಟ್ಟು ಹೋಗುತ್ತದೆ. ಆ ಗುರುತುಗಳೇ ನಮ್ಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುತ್ತವೆ. ಯಾವುದನ್ನು ನಾವು ದೊಡ್ಡ ದೊಡ್ಡ ಕೆಲಸ ಎಂದು ಹೇಳುತ್ತೇವೆಯೋ ಅದು ಸಣ್ಣ ಸಣ್ಣ ಕೆಲಸಗಳ ಒಟ್ಟು ಮೊತ್ತ. ಆದ್ದರಿಂದ ನೀವು ಸಣ್ಣ ಕೆಲಸವನ್ನು ಹೇಗೆ ಮಾಡುತ್ತೀರಿ, ಅದೇ ರೀತಿ ನಿಮ್ಮ ದೊಡ್ಡ ಕೆಲಸ ಕೂಡ ಇರುತ್ತೆ. ಬಳಿಕ ನಾವು ನೋಡಿದ್ವಿ, ಕರ್ಮ ಆಗಿರುವುದು ನಮ್ಮ ಇಚ್ಛಾಶಕ್ತಿಯ ಫಲದಿಂದ. ಈ ಇಚ್ಛಾಶಕ್ತಿಗೆ ಕಾರಣ ನಮ್ಮ ಚಾರಿತ್ರ್ಯ. ಆ ಚಾರಿತ್ರ್ಯ ಹೇಗೆ ನಿರ್ಮಾಣವಾಯಿತು? ಕರ್ಮದಿಂದ. ನಮ್ಮ ಮುಂದಿನ ಕರ್ಮ ಹೇಗೆ ತೀರ್ಮಾನ ಆಗುತ್ತೆ? ನಮ್ಮ ಚಾರಿತ್ರ್ಯಕ್ಕೆ ತಕ್ಕಂತೆ. ಆ ಕರ್ಮಕ್ಕೆ ತಕ್ಕಂತೆ ನಮ್ಮ ಇಚ್ಛಾಶಕ್ತಿ ಬಲಿಷ್ಠ ಆಗ್ತಾ ಹೋಗುತ್ತೆ. ಹೀಗೆ ಇಚ್ಛಾಶಕ್ತಿ, ಕರ್ಮ, ಚಾರಿತ್ರ್ಯ ಇವು ಮೂರೂ ಒಂದಕ್ಕೊಂದು ಹೊಂದಿಕೊಂಡಿವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದೆಲ್ಲ ಕರ್ಮವನ್ನು ಅವಲಂಬಿಸಿದೆ. ಇದೆಲ್ಲ ಅಂದರೆ ಯಾವುದು? ನಮ್ಮ ಇಚ್ಛಾಶಕ್ತಿ, ನಮ್ಮ ಚಾರಿತ್ರ್ಯ, ನಾವು ಮುಂದೆ ಮಾಡುವ ಕೆಲಸ ಕಾರ್ಯಗಳು, ಅದೆಲ್ಲ ನಮ್ಮ ಇಂದಿನ ಕರ್ಮವನ್ನು ಅವಲಂಬಿಸಿದೆ. ವಿ ಗೆಟ್ ಓನ್ಲಿ ವಾಟ್ ವಿ ಡಿಸರ್ವ್. ನಾವು ಯಾವುದಕ್ಕೆ ಯೋಗ್ಯರೋ ಅದೇ ನಮಗೆ ಸಿಗುತ್ತೆ. ನಾವು ಯಾವುದಕ್ಕೆ ಯೋಗ್ಯರೋ ಅದೇ ನಮಗೆ ಸಿಗುತ್ತೆ. ಇದನ್ನು ನಾವು ಈಗ ಒಪ್ಪದೇ ಇರಬಹುದು. ನಮ್ಮ ಕಷ್ಟ ಬಂದಾಗ, ದುಃಖ ಬಂದಾಗ, ಹೋರಾಟಗಳ ಗಳಿಗೆಯಲ್ಲಿ ನಾವು ಯಾವಾಗಲೂ ಹೇಳೋದು ಒಂದೇ ಮಾತು, ಭಗವಂತ ನನಗೆ ಯಾಕೆ ಹೀಗೆ ಕಷ್ಟ ಕೊಟ್ಟ ಅಂತ. ಅಂದ್ರೇನು? ನಾವು ಅದಕ್ಕೆ ಯೋಗ್ಯರಲ್ಲ, ನಾವು ಬಹಳ ದೊಡ್ಡವರು ಅಂತ ನಮ್ಮ ಪ್ರಕಾರ. ಆದರೆ ಏನು, ನಾವು ಯಾವುದಕ್ಕೆ ಯೋಗ್ಯರೋ ಅದೇ ಸುಖ ದುಃಖ, ಅದೇ ಜ್ಞಾನ ಅಜ್ಞಾನ, ಅದೇ ಸನ್ನಿವೇಶ ಘಟನಾವಳಿ ನಮ್ಮ ಪಾಲಿಗೆ ಬರುತ್ತೆ. ಇದನ್ನು ನಾವು ಈಗ ಒಪ್ಪದಿದ್ರೂ ಮುಂದೊಂದು ದಿನ ನಮಗೆ ಅರ್ಥ ಆಗುತ್ತೆ. ಸ್ವಾಮೀಜಿ ಉದಾಹರಣೆ ಕೊಡ್ತಾರೆ. ಒಬ್ಬ ಮೂರ್ಖ ಇರ್ತಾನೆ. ಅವನು ಜಗತ್ತಿನ ಎಲ್ಲ ಪುಸ್ತಕಗಳನ್ನು ತಂದು ತನ್ನ ಲೈಬ್ರರಿಯಲ್ಲಿ ಇಟ್ಟಿರ್ತಾನೆ. ಆದರೆ ಎಷ್ಟನ್ನು ಅವನು ಓದಬಲ್ಲನೋ, ಯಾವುದನ್ನು ಅವನು ಓದಬಲ್ಲನೋ ಅದಷ್ಟೇ ನಿಜವಾಗಿ ಅವನದ್ದಾಗುತ್ತೆ. ಉಳಿದ ಗ್ರಂಥಗಳು ಕೇವಲ ಅವನ ಲೈಬ್ರರಿಯಲ್ಲಿ ಇರುತ್ತವೆ ಅಷ್ಟೇ. ಅವನು ಯಾವುದನ್ನು ಓದಬಲ್ಲ, ಎಷ್ಟು ಓದಬಲ್ಲ, ಅದು ಅವನ ಕರ್ಮವನ್ನು ಅವಲಂಬಿಸಿದೆ. ವಿ ಗೆಟ್ ಓನ್ಲಿ ವಾಟ್ ವಿ ಡಿಸರ್ವ್.
ನಾವು ಯಾವುದಕ್ಕೆ ಯೋಗ್ಯರೋ ಅದೇ ನಮಗೆ ಸಿಗತ್ತೆ. ನಾವು ಇವತ್ತು ಏನು ಆಗಿದ್ದೇವೆಯೋ ಅದಕ್ಕೆ ನಮ್ಮ ಹಿಂದಿನ ಕರ್ಮ ಕಾರಣ. ಇದು ನೆಗೆಟಿವ್ ಅಲ್ವೇ ಅಲ್ಲ. ಇದರ ಅರ್ಥ ನಾವು ಮುಂದೆ ಏನು ಆಗಲು ಬಯಸುತ್ತೇವೆಯೋ ಅದು ನಮ್ಮ ಇಂದಿನ ಕರ್ಮವನ್ನು ಅವಲಂಬಿಸಿದೆ. ಆದ್ದರಿಂದ ನಾವು ಕರ್ಮವನ್ನು ಹೇಗೆ ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು. ಕರ್ಮವನ್ನು ಹೇಗೆ ಮಾಡಬೇಕು? ಸ್ವಾಮೀಜಿ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮವನ್ನು ಯೋಗ ಅಂತ ಮಾಡಬೇಕು. ಯೋಗ ಅಂತ ಮಾಡಬೇಕು ಅಂತ ಹೇಳಿದಾಗ ನಾವು ಅದನ್ನು ದಕ್ಷತೆಯಿಂದ ಮಾಡಬೇಕು, ಎಫಿಸಿಯನ್ಸಿಯಿಂದ ಮಾಡಬೇಕು. ತನ್ಮೂಲಕ ನನ್ನ ಅಂತಃಶಕ್ತಿ ಜಾಗೃತ ಆಗ್ತಾ ಇದೆ ಎಂಬ ಶ್ರದ್ಧೆಯಿಂದ ಕರ್ಮವನ್ನು ಮಾಡಬೇಕು. ಮುಂದಿನ ವಿಚಾರ ಸ್ವಾಮೀಜಿ ಹೇಳ್ತಾರೆ, ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಉದ್ದೇಶ ಇದೆ. ಕೆಲವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಕೆಲವರು ಹೆಸರು ಕೀರ್ತಿಗಾಗಿ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ತನಗೆ ದೊಡ್ಡ ಬಿರುದು ಸಿಗಬೇಕು ಅಂತ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ತಮ್ಮ ತಾಯಿ ತಂದೆಯರಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಕೆಲಸ ಮಾಡ್ತಾರೆ. ಚೀನಾದಲ್ಲಿ ಹೇಗಂತೆ, ಒಬ್ಬ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೋ ಅಷ್ಟು ದೊಡ್ಡ ಗೋರಿ ಕಟ್ತಾರಂತೆ ಅವನಿಗೆ ತೀರ್ಕೊಂಡ್ಮೇಲೆ. ಅದಕ್ಕಾಗಿ ಕೆಲವರು ಕೆಲಸ ಮಾಡ್ತಾರಂತೆ. ನಾನು ತೀರ್ಕೊಂಡ್ಮೇಲೆ ನನಗೆ ದೊಡ್ಡ ಸಮಾಧಿಯನ್ನು ಕಟ್ಟಬೇಕು ಅಂತ ಕೆಲವರು ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಇದ್ದಾರೆ, ಎಲ್ಲ ಪಾಪ ಮಾಡಿ ಮುಗಿಸು, ಈಗ ಪ್ರಾಯಶ್ಚಿತ್ತ ಅಂತ ಒಂದು ದೇವಸ್ಥಾನ ಕಟ್ಟಿಸು, ಪ್ರಾಯಶ್ಚಿತ್ತ ಅಂತ ಒಂದು ಕೆರೆ ಕಟ್ಟಿಸು, ಇಷ್ಟು ಜನರಿಗೆ ಅನ್ನದಾನ ಮಾಡು. ಹಾಗಂದ್ರೇನು? ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಉದ್ದೇಶ ಇದೆ, ಫಲದ ಆಸೆ ಇದೆ. ಕರ್ಮಕ್ಕಾಗಿ ಕರ್ಮ, ಇದು ಕರ್ಮಯೋಗ. ವರ್ಕ್ ಫಾರ್ ವರ್ಕ್ ಸೇಕ್, ಫಲದ ಆಸೆ ಇಲ್ಲದೆ ಕರ್ಮ ಮಾಡು, ಇದು ಕರ್ಮಯೋಗ. ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನಲ್ಲಿ ಕೆಲವರಿದ್ದಾರೆ, ಅವರು ಭೂಮಿಯ ಸಾರವತ್ತಾದ ವಸ್ತು, ಸಾಲ್ಟ್ ಆಫ್ ದಿ ಅರ್ತ್, ಭೂಮಿಯ ಲವಣ ಇದ್ದ ಹಾಗೆ. ಅವರು ಹೇಗೆ ಇದ್ದಾರಂತೆ? ದೇ ವರ್ಕ್ ಫಾರ್ ವರ್ಕ್ ಸೇಕ್, ಕರ್ಮಕ್ಕಾಗಿ ಕರ್ಮವನ್ನು ಮಾಡ್ತಾರೆ ಅವರು. ಯಾಕೆ? ಅವರು ಒಳಿತಿನ ಶಕ್ತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಕರ್ಮ ಮಾಡುವುದು ಒಳ್ಳೆಯದು, ಅದರಿಂದ ಒಳ್ಳೆಯದಾಗುತ್ತೆ, ಅಷ್ಟೇ ಕಾರಣಕ್ಕಾಗಿ ಅವರು ನಿರಂತರವಾಗಿ ಕರ್ಮ ಮಾಡ್ತಾ ಇರ್ತಾರೆ. ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡು, ಅವ್ರು ಏನು ಅಂದ್ಕೊಳ್ತಾರೆ ಅಂತ ಯೋಚಿಸ್ಲಿಕ್ಕೆ ಹೋಗಬೇಡ. ಕೆಲಸ ಮಾಡ್ತಾ ಹೋಗು, ಯಶಸ್ಸು ಬರುತ್ತೋ ಅಪಯಶಸ್ಸು ಬರುತ್ತೋ ಯೋಚಿಸಲಿಕ್ಕೆ ಹೋಗಬೇಡ. ಹೀಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು ಇದೆಯಲ್ಲ, ಅದು ನಮ್ಮೊಳಗಿನ ಶಕ್ತಿಯನ್ನು ಬೇಗ ಜಾಗೃತಗೊಳಿಸುತ್ತೆ. ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದು ನಮ್ಮೊಳಗಿನ ಶಕ್ತಿಯನ್ನು ಬೇಗ ಜಾಗೃತಗೊಳಿಸುತ್ತೆ. ಆದರೆ ಮನುಷ್ಯನಿಗೆ ತಾಳ್ಮೆ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಸತ್ಯ, ಪ್ರೇಮ, ಆತ್ಮಸಂಯಮ ಇವೆಲ್ಲ ಕೇವಲ ನೈತಿಕ ಶಬ್ದಗಳಲ್ಲ. ಇವುಗಳನ್ನು ಪಾಲಿಸಿದಾಗ ನಮ್ಮ ಜೀವನದಲ್ಲಿ ಅತ್ಯುನ್ನತ ಶಕ್ತಿ ಜಾಗೃತ ಆಗುತ್ತೆ. ಒಂದು ಉದಾಹರಣೆ ಕೊಡ್ತಾರೆ. ಒಂದು ಇಳಿಜಾರಾದ ರಸ್ತೆ ಇರುತ್ತೆ, ಆ ರಸ್ತೆಯಲ್ಲಿ ಒಂದು ಕುದುರೆ ಗಾಡಿ ಹೋಗ್ತಾ ಇರುತ್ತೆ. ಕುದುರೆ ಗಾಡಿ ಹೋಗಲಿಕ್ಕೆ ಹೆಚ್ಚು ಶಕ್ತಿ ಬೇಕೋ, ಅದನ್ನು ರಸ್ತೆಯ ಮಧ್ಯದಲ್ಲಿ ತಡೆ ಹಿಡಿಯಲಿಕ್ಕೆ ಹೆಚ್ಚು ಶಕ್ತಿ ಬೇಕು. ಅದನ್ನು ತಡೆ ಹಿಡಿಯಲಿಕ್ಕೆ ಹೆಚ್ಚು ಶಕ್ತಿ ಬೇಕು. ಹಾಗಂದ್ರೇನು? ಸಂಯಮದಲ್ಲಿ, ಕಂಟ್ರೋಲಲ್ಲಿ, ಆತ್ಮನಿಗ್ರಹದಲ್ಲಿ ಹೆಚ್ಚಿನ ಶಕ್ತಿ ಅಡಗಿದೆ. ಫಲಾಪೇಕ್ಷೆಯಿಂದ ದುಡಿಯೋದ್ರಲ್ಲಿ ಹೆಚ್ಚು ಶಕ್ತಿ ಅಡಗಿಲ್ಲ.
ಆ ಫಲದ ಆಸೆಯನ್ನು ನಾವು ಕಂಟ್ರೋಲ್ ಮಾಡೋದರಲ್ಲಿ, ಫಲದ ಆಸೆಯನ್ನು ನಾವು ಗೆಲ್ಲುವುದರಲ್ಲಿ, ಆ ಆತ್ಮ ನಿಗ್ರಹದಲ್ಲಿ ಹೆಚ್ಚಿನ ಶಕ್ತಿ ಅಡಗಿದೆ. ಅದನ್ನು ನಾವು ಹೇಗೆ ಮಾಡಬೇಕು? ಸ್ವಾಮೀಜಿ ಹೇಳ್ತಾರೆ, ನಾವು ಪ್ರತಿ ಕೆಲಸ ಮಾಡುವಾಗ ಮನಸ್ಸನ್ನು ಒಂದು ಸಲ ನೋಡಬೇಕು, ಗಮನಿಸಬೇಕು. ನಾನು ಯಾವ ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ದೇನೆ? ಸಾಮಾನ್ಯವಾಗಿ ಆರಂಭದಲ್ಲಿ ಯಾವಾಗಲೂ ನಾವು ಸ್ವಾರ್ಥ ಉದ್ದೇಶದಿಂದಲೇ ಕೆಲಸ ಮಾಡ್ತೀವಿ. ಆದರೆ ಬರ್ತಾ ಬರ್ತಾ ಹೀಗೆ ಮನಸ್ಸನ್ನು ಗಮನಿಸ್ತಾ ಕ್ರಮೇಣ ನಾವು ನಮ್ಮ ಉದ್ದೇಶವನ್ನು ನಿಸ್ವಾರ್ಥ ಮಾಡ್ತಾ ಹೋಗಬೇಕು. ಅಂದ್ರೇನು? ನನಗಾಗಿ ಅಲ್ಲ, ಎಲ್ಲರಿಗಾಗಿ, ಯಾವುದೇ ಫಲದ ಆಸೆಯಿಂದ ಅಲ್ಲ, ಕೇವಲ ಕೆಲಸ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ ಎಂಬ ಉದ್ದೇಶದಿಂದ ನಾನು ಕರ್ಮ ಮಾಡ್ತೇನೆ. ಹೀಗೆ ನಮ್ಮನ್ನು ನಾವು ಪ್ರತಿ ಸಲ ನಿಸ್ವಾರ್ಥಗೊಳಿಸ್ಕೊಳ್ತಾ ಹೋಗಬೇಕಂತೆ. ಆಮೇಲೆ ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ, ಅವರೆಲ್ಲರೂ ಫಲಾಪೇಕ್ಷೆಯಿಂದ ಕೂಡಿನೇ ಕರ್ಮ ಮಾಡ್ತಾರೆ. ಮಾಡಲಿ, ಅಷ್ಟಾದರೂ ಸತ್ಕಾರ್ಯ ಮಾಡ್ತಾರಲ್ಲ, ಫಲಾಪೇಕ್ಷೆಯಿಂದಾದರೂ ಸರಿ, ಹೆಸರು ಕೀರ್ತಿಗಾದರೂ ಸರಿ, ಒಟ್ಟಲ್ಲಿ ಸತ್ಕಾರ್ಯವನ್ನು ಮಾಡ್ತಾರಲ್ಲ, ಒಳ್ಳೆಯದು. ಮುಂದೊಂದು ದಿನ ಅವರ ಜೀವನದಲ್ಲಿ ಬರುತ್ತೆ, ಆಗ ಅವರೂ ಕೂಡ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದನ್ನು ಕಲಿಯುತ್ತಾರೆ. ಲಾಸ್ಟ್ ಪಾಯಿಂಟ್ ಸ್ವಾಮೀಜಿ ಏನು ಹೇಳ್ತಾರಂದರೆ ಬಹಳ ಚೆನ್ನಾಗಿದೆ. ಏನಂದರೆ, ನಾವು ಕರ್ಮ ಮಾಡ್ತೀವಿ, ಕರ್ಮವನ್ನು ನಾವು ನಿರಂತರ ಮಾಡಬೇಕು ಅಂತ ಹೇಳಲಾಗಿದೆ. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಹೇಳ್ತಾರೆ, ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು, ಅದರಿಂದ ಶರೀರ ಮನಸ್ಸು ಚೆನ್ನಾಗಿರುತ್ತೆ. ಶ್ರೀಮಾತೆಯವರು ಹೇಳ್ತಾರೆ, ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು, ಅದರಿಂದ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಚಂಚಲ ಆಲೋಚನೆಗಳು ಬರುವುದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ಕ್ಷಣ ಕೂಡ ಕೆಲಸ ಮಾಡದೇ ಇರಲಿಕ್ಕೆ ಮನುಷ್ಯನಿಗೆ ಬರುವುದಿಲ್ಲ. ಅದು ಸಮಸ್ಯೆ. ಇವನು ಕುಳಿತಿರ್ತಾನೆ, ಏನೋ ಕೆಲಸ ನಡೀತಾ ಇರುತ್ತೆ ತಲೆಯಲ್ಲಿ. ಹೊರಗಡೆ ಕೆಲಸ ಮಾಡೋದಾದರೂ ಪರವಾಗಿಲ್ಲ, ಈ ತಲೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ, ತುಂಬ ಡೇಂಜರ್, ತುಂಬ ಅಪಾಯಕರ, ಕಷ್ಟಕರ. ಅಂದ್ರೇನು? ಮನುಷ್ಯನಿಗೆ ಒಂದು ನಿಮಿಷ ಕೂಡ ಕೆಲಸ ಇಲ್ಲದೆ ಇರಲಿಕ್ಕೆ ಬರಲ್ಲ. ಹಾಗಾದರೆ ರೆಸ್ಟ್ ವಿಷಯ ಏನು ಹೇಳ್ತೀರಾ? ಸ್ವಾಮೀಜಿ ಕೇಳ್ತಾರೆ. ಹಾಗಾದರೆ ನಮಗೆ ರೆಸ್ಟ್ ಯಾವಾಗ, ವಿಶ್ರಾಂತಿ ಯಾವಾಗ? ಸ್ವಾಮೀಜಿ ಕೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, 2 ಚಿತ್ರ ಇದೆ ನಮ್ಮ ಮುಂದೆ. ಒಂದನೆಯದು ಕೆಲಸಗಳ ಸುಳಿಯಲ್ಲಿ ನಿರಂತರ, ಜಗತ್ತು ಅನ್ನುವ ಕರ್ಮದ ಸುಳಿಯಲ್ಲಿ ನಿರಂತರವಾಗಿ ಕೊಚ್ಚಿಕೊಂಡು ಹೋಗೋದು ಒಂದನೇ ಅವಕಾಶ. ಎರಡನೇದು ಎಲ್ಲ ಬಿಟ್ಟು ಪ್ರತ್ಯೇಕವಾಗಿರೋದು. ಸುತ್ತ ಶಾಂತ ಪ್ರಕೃತಿ ಇರುತ್ತೆ, ಸುಂದರ ಹೂಗಳು ಇರುತ್ತವೆ, ಹಕ್ಕಿ ಪಕ್ಷಿಗಳು ಕೂಗ್ತಾ ಇರುತ್ತವೆ, ಇವನು ಸುಮ್ಮನೆ ಇರ್ತಾನಲ್ಲಿ. ಒಂದು ಕರ್ಮದ ಸುಳಿಯಲ್ಲಿ ಕೊಚ್ಚಿಕೊಂಡು ಹೋಗೋದು, ಇನ್ನೊಂದು ಪೂರ್ತಿ ಕರ್ಮವನ್ನು ಬಿಟ್ಟುಬಿಟ್ಟು ಸುಮ್ಮನೆ ಇರೋದು ಗುಹೆಯಲ್ಲಿ. ಸ್ವಾಮೀಜಿ ಹೇಳ್ತಾರೆ, ಈ ಎರಡೂ ಸರಿಯಲ್ಲ. ಯಾಕಂದರೆ ಯಾರು ಈ ಜಗತ್ತಿನ ಕರ್ಮಗಳ ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡು ಒಂದೇ ಸಮನೆ ದುಡಿತಾನೇ ಇರ್ತಾನೋ, ಅವನನ್ನು ತಂದು ಇಲ್ಲಿ ಕೂಡಿಸಿ ಅವನ ತಲೆ ಕೆಟ್ಟು ಹೋಗುತ್ತೆ. ಅವನಿಗೆ ಆ ಶಾಂತಿಯನ್ನು, ಮೌನವನ್ನು ಸಹಿಸಲಿಕ್ಕಾಗಲ್ಲ. ಹಾಗಂತ ಯಾರು ಈ ಕಾಡಲ್ಲಿ ಇದ್ಕೊಂಡು ಎಲ್ಲ ಬಿಟ್ಟು ಸುಮ್ಮನೆ ಕುಳಿತಿದ್ದಾನಲ್ಲ, ಅವನನ್ನು ತಂದು ಕೆಲಸಕ್ಕೆ ಹಾಕಿ ಆ ಕೆಲಸದ ಗಡಿಬಿಡಿ, ಗಲಾಟೆ, ಗೌಜು ಗದ್ದಲ ಅವನಿಗೆ ಒಪ್ಪಿಗೆ ಆಗಲ್ಲ, ಅವನೂ ಕಷ್ಟಪಡ್ತಾನೆ. ಆದ್ದರಿಂದ ಎರಡೂ ಪರ್ಫೆಕ್ಟ್ ಪಿಕ್ಚರ್, ಪೂರ್ಣ ಚಿತ್ರಣ ಅಲ್ಲ.
ಹಾಗಾದರೆ ಯಾವುದು ಪೂರ್ಣ ಚಿತ್ರ? ಯಾರು ನಿಜವಾದ ಕರ್ಮಯೋಗಿ? ಯಾರು ಯಾವಾಗಲೂ ಶರೀರ ಮನಸ್ಸುಗಳಿಂದ ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಒಳಗಿನಿಂದ ಮರುಭೂಮಿಯ ಶಾಂತಿಯನ್ನು ಅನುಭವಿಸ್ತಿರ್ತಾನೆ. ಅಂದ್ರೇನು? ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡ್ತಿವೆ, ಆತ್ಮನಾದ ನಾನು ಏನೂ ಮಾಡ್ತಿಲ್ಲ, ಸಾಕ್ಷಿ ಎಂದು ಕಂಡುಕೊಳ್ಳುತ್ತಾನೆಯೋ, ಅಥವಾ ಇಂದ್ರಿಯ ನಾನು ಭಗವಂತನ ಇಚ್ಛೆಯಂತೆ ಕೆಲಸ ಮಾಡ್ತಾ ಇದ್ದೇನೆ, ಅವನ ಇಚ್ಛೆಯಂತೆ ಎಲ್ಲ ನಡೀತಾ ಇದೆ, ಇದ್ಯಾವುದು ನನಗೆ ಸಂಬಂಧಪಟ್ಟಿಲ್ಲ. ಹೀಗೆ ಯಾರೋ ಇಂದ್ರಿಯ ಮನಗಳ ಮೂಲಕ ಕೆಲಸ ಮಾಡುತ್ತಿದ್ದರೂ ಕೂಡ ಆತ್ಮದಿಂದ ಅನ್ಅಟ್ಯಾಚ್ಡ್, ಅದಕ್ಕೆ ಅಂಟಿಕೊಂಡಿಲ್ಲವೋ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಯಾರು ಏನೂ ಕೆಲಸ ಮಾಡದೆ ಸುಮ್ಮನೆ ಕುಳಿತಿದ್ದರೂ ಕೂಡ ಅವನ ಮೆದುಳಿನಲ್ಲಿ ಮಾನವ ಮಂಗಳಕ್ಕಾಗಿ ಮಹತ್ ಕರ್ಮ ನಡೀತಾ ಇರುತ್ತೆ. ಇದನ್ನು ನಾವು ಏನು ಹೇಳ್ತೇವಂದರೆ, ಕರ್ಮದಲ್ಲಿ ಅಕರ್ಮ. ಕೆಲಸ ಮಾಡ್ತಾಯಿದ್ರು ನಾನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕುಳಿತಿದ್ರು ನಾನು ಸುಮ್ಮನೆ ಕುಳಿತಿಲ್ಲ, ಬಹಳ ತಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಲೋಕ ಮಂಗಳಕ್ಕಾಗಿ ನಾನು ಸತ್ಕರ್ಮವನ್ನು ಮಾಡ್ತಿದ್ದೇನೆ. ಅದು ಅಕರ್ಮದಲ್ಲಿ ಕರ್ಮ. ಒಂದನೇದು ಕೆಲಸ ಮಾಡ್ತಾಯಿದ್ರು ನಾನೇನೂ ಮಾಡ್ತಿಲ್ಲ, ಕರ್ಮದಲ್ಲಿ ಅಕರ್ಮ ಅಂತಾರೆ. ನಾನು ಏನೂ ಕೆಲಸ ಮಾಡ್ತಿಲ್ಲ, ಆದರೆ ನನ್ನ ಮನಸ್ಸಿಂದ ಜಗತ್ತಿನ ಒಳ್ಳೆಯದಕ್ಕಾಗಿ ಬಹಳ ಕೆಲಸ ಮಾಡ್ತಿದ್ದೇನೆ, ಅದನ್ನೇನಂತಾರೆ? ಅಕರ್ಮದಲ್ಲಿ ಕರ್ಮ. ಅಕರ್ಮ ಅಂದರೆ ಕೆಲಸ ಮಾಡ್ತಿಲ್ಲ, ಹೌದು ತಾನೆ? ಯಾರು ಹೀಗೆ ಇರಬಲ್ಲರೋ ಅವನು ಆದರ್ಶ ಕರ್ಮಯೋಗಿ. ಯಾರು ಹೀಗೆ ಇರಬಲ್ಲರೋ ಅವನು ಆದರ್ಶ ಕರ್ಮಯೋಗಿ. ಒಂದು ಉದಾಹರಣೆ, ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಆ ಸಮುದ್ರ ಮಧ್ಯದಲ್ಲಿರುವ ಬಂಡಿಯ ಮೇಲೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರು, 3 ದಿನ ಕುಳಿತಿದ್ರು. ಅವ್ರೇನು ಮಾಡ್ತಿದ್ರು? ನಮ್ಮನ್ನು ಕೇಳಿ ಏನೂ ಮಾಡ್ತಿಲ್ಲ, ಸುಮ್ಮನೆ ಕುಳಿತಿದ್ದಾರೆ. ಅವರನ್ನು ಕೇಳಿ, ಅವರು ಸಮಗ್ರ ಭಾರತದ ಪುನರುತ್ಥಾನಕ್ಕಾಗಿ ಏನು ಮಾಡಬೇಕು ಅಂತ ದೊಡ್ಡ ಆಲೋಚನೆ ಮಾಡ್ತಿದ್ರು, ಮಹತ್ ಕರ್ಮವನ್ನು ಮಾಡ್ತಾಯಿದ್ರು, ಪ್ರಚಂಡ ಕರ್ಮವನ್ನು ಮಾಡ್ತಿದ್ರು. ಹೌದಾ? ಇದೇನೋ ಅಕರ್ಮದಲ್ಲಿ ಕರ್ಮ. ಅದೇ ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದರು. ಅಲ್ಲಿ 8,000 ಜನಗಳ ಮುಂದೆ ಏನು ಭಾಷಣ ಮಾಡಿದ್ರು? ಅವರನ್ನು ಕೇಳಿ, ಇಲ್ಲ ನಾನೇನು ಮಾಡಲಿಲ್ಲ, ಶ್ರೀರಾಮಕೃಷ್ಣರೇ ನನ್ನ ಮೂಲಕ ಎಲ್ಲ ಮಾಡಿಸಿದ್ದು. ಆಯ್ತಲ್ಲ, ನಾವು ಅಂದ್ಕೊಂಡ್ವಿ ಅವ್ರು ಮಹತ್ ಕರ್ಮಗಳನ್ನು ಮಾಡಿದ್ರು ಅಮೇರಿಕದಲ್ಲಿ 3.5 ವರ್ಷಗಳ ಕಾಲ ಅಂತ. ಅವರನ್ನು ಕೇಳಿ, ಅವರು ಹೇಳ್ತಾರೆ, ಇಲ್ಲ ಇಲ್ಲ ನಾನೇನು ಮಾಡಲಿಲ್ಲ, ಶ್ರೀರಾಮಕೃಷ್ಣರೇ ಎಲ್ಲವನ್ನೂ ಈ ಮೂಲಕ ಮಾಡಿಸಿದ್ರು. ಅದೇನದು? ಕರ್ಮದಲ್ಲಿ ಅಕರ್ಮ. ತಾಯಿ ದುರ್ಗೆ ಆ ಶುಂಭ ನಿಶುಂಭರನ್ನು ಮತ್ತು ಲಕ್ಷಗಟ್ಟಲೆ ಸಂಖ್ಯೆಯ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಏನು ಯುದ್ಧ ಕರ್ಮದಲ್ಲಿ ತೊಡಗಿದ್ದಾಳೆ, ಏನು ಮಹತ್ ಕರ್ಮದಲ್ಲಿ ತೊಡಗಿದ್ದಾಳೆ. ಅವಳನ್ನು ಕೇಳಿ, ಅವಳು ಹೇಳ್ತಾಳೆ ನಾನೇನೂ ಮಾಡ್ತಿಲ್ಲ. ಅವಳು ಕೇವಲ ಸಾಕ್ಷಿ ಚೇತ, ಕೇವಲೋ ನಿರ್ಗುಣಶ್ಚ. ಅವಳು ಕೇವಲ ಸಾಕ್ಷಿಯಾಗಿದ್ದಾಳೆ. ಪ್ರಕೃತಿಯ ಗುಣಗಳು ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇವೆ. ಶಿವ ಕಣ್ಣು ಮುಚ್ಚಿಕೊಂಡು ಯೋಗಾರೂಢನಾಗಿ ಮಹಾಧ್ಯಾನದಲ್ಲಿ ಮುಳುಗಿದ್ದಾನೆ. ನಮ್ಮನ್ನು ಕೇಳಿದರೆ ನಾವು ಹೇಳ್ತೇವೆ ಅವನು ಸುಮ್ಮನೆ ಕುಳಿತಿದ್ದಾನೆ ಅಂತ, ಏನೂ ಮಾಡ್ತಿಲ್ಲ ಅಂತ.
ಅವನನ್ನು ಕೇಳಿ, ಅವನು ಇಡೀ ವಿಶ್ವಮಂಗಳಕ್ಕಾಗಿ ಮಹತ್ ಚಿಂತನ ತರಂಗಗಳನ್ನು ಹರಡ್ತಾ ಇದ್ದಾನೆ. ಅದೇ ಶಿವ ಧ್ಯಾನದಿಂದ ಎದ್ದು ತಾಂಡವ ನೃತ್ಯವನ್ನು ಮಾಡ್ತಾನೆ. ಆ ತಾಂಡವ ನೃತ್ಯ ಮಾಡುವಾಗಲೂ ಅವನ ಮನಸ್ಸಿನಲ್ಲಿ ಒಂದು ಲೈನ್ ಆಚೆ ಈಚೆ ಆಗಲ್ಲ. ಅವನ ಮನಸ್ಸಿನಲ್ಲಿ ಅವನಿಗೆ ನಾನು ಕರ್ಮ ಮಾಡ್ತಿದ್ದೇನೆ ಅಂತ ಇಲ್ಲ. ಇದು ಆದರ್ಶ ಕರ್ಮಯೋಗಿ ಅಂತೆ ಸ್ವಾಮೀಜಿ ಹೇಳ್ತಾರೆ. ಯಾರೋ ಎಲ್ಲ ಕೆಲಸ ಕಾರ್ಯಗಳನ್ನು ಶರೀರ ಮನಸ್ಸಿನಿಂದ ಮಾಡುತ್ತಿದ್ದರೂ ಕೂಡ ತನ್ನ ಅಂತರಾಳದಲ್ಲಿ ಮರುಭೂಮಿಯ ಮೌನವನ್ನು, ಶಾಂತಿಯನ್ನು ಮನಗಾಣುತ್ತಾನೆಯೋ, ಮತ್ತು ಯಾರೂ ಮೌನವಾಗಿದ್ದಾಗಲೂ ಲೋಕಮಂಗಳಕ್ಕಾಗಿ ತನ್ನ ಮನಸ್ಸು ಬುದ್ಧಿಯಿಂದ ಮಹತ್ ಸಂಕಲ್ಪ ತರಂಗಗಳೆಂಬ ಕಾರ್ಯವನ್ನು ಮಾಡುತ್ತಿದ್ದಾನೆಯೋ ಅವನು ಆದರ್ಶ ಕರ್ಮಯೋಗಿ. ಅವನು ಕರ್ಮದ ರಹಸ್ಯವನ್ನು ಅರಿತಿದ್ದಾನೆ. ಅವನಲ್ಲಿ ಪರಿಪೂರ್ಣ ಆತ್ಮ ನಿಗ್ರಹ ಇದೆ. ಈ ಸ್ಥಿತಿ ತಲುಪಿದ ಕೂಡಲೇ ನಮ್ಮ ಎಲ್ಲ ಅಂತಃಶಕ್ತಿ ಜಾಗೃತ ಆಯಿತು ಅಂತ ಅರ್ಥ. ಪೂರ್ಣ ಆತ್ಮ ಸಂಯಮ ನಮಗೆ ಲಭಿಸಿದೆ ಎಂದು ಅರ್ಥ. ಸ್ವಾಮೀಜಿ ಕೊನೆಯ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವೆಲ್ಲ ಈ ಜೀವನ ಯುದ್ಧದಲ್ಲಿ ಮುಂದುವರಿತಾ ಇರುವಾಗ ಒಂದಲ್ಲ ಒಂದು ದಿನ ನಾವು ಆ ಸ್ಥಿತಿಯನ್ನು ತಲುಪಲಿದ್ದೇವೆ. ಆ ಪ್ರಯತ್ನದಲ್ಲಿ, ಆ ನಂಬಿಕೆಯಲ್ಲಿ ನಾವು ಕರ್ಮಯೋಗ ಅಭ್ಯಾಸದಲ್ಲಿ ತೊಡಗೋಣ. ಇದು ಮೊದಲನೆಯ ಅಧ್ಯಾಯ, ಕರ್ಮ ಇನ್ ಇಟ್ಸ್ ಇಫೆಕ್ಟ್ ಆನ್ ಕ್ಯಾರೆಕ್ಟರ್. ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ ಬಹಳ ಚೆನ್ನಾಗಿದೆ. ತುಂಬ ಆಲೋಚಿಸಬೇಕಾದ ಅನೇಕ ಅಂಶಗಳು ಇವೆ ಇದರಲ್ಲಿ. ನಮ್ಮ ಜೀವನಕ್ಕೆ ನಾವು ತೆಗೆದುಕೊಳ್ಳಬೇಕಾದ ಅನೇಕ ಪಾಯಿಂಟ್ಸ್, ಸೂತ್ರಗಳು. ಸೂತ್ರ ಅಂದ್ರೇನು? ಚಿಕ್ಕ ವಾಕ್ಯ ದೊಡ್ಡ ಅರ್ಥ. ಸೂತ್ರ ಅಂದ್ರೇನು? ಚಿಕ್ಕ ವಾಕ್ಯ ದೊಡ್ಡ ಅರ್ಥ. ಸಂತರು, ಮಹಾತ್ಮರು ಎಲ್ಲರೂ ನಮಗೆ ಸೂತ್ರಗಳನ್ನು ಕೊಡ್ತಾರೆ. ನಮ್ದು ಹೇಗೆ? ಹೆಚ್ಚು ವಾಕ್ಯ ಕಡಿಮೆ ಅರ್ಥ. ನಾವು ಹೆಚ್ಚು ಮಾತಾಡೋದು, ಕಡಿಮೆ ಅರ್ಥ ಅದರಲ್ಲಿ. ಮಹಾತ್ಮರದು ಹೇಗೆ? ಕಡಿಮೆ ಮಾತು, ಹೆಚ್ಚು ಅರ್ಥ. ಆದ್ದರಿಂದ ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ ಇದೆಯಲ್ಲ, ಇದು ಸೂತ್ರ ರೂಪದಲ್ಲಿರುವ ಅನೇಕ ಮಹತ್ವಪೂರ್ಣ ಅಂಶಗಳನ್ನೊಳಗೊಂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಕರ್ಮಯೋಗ ಅಧ್ಯಯನದಲ್ಲಿ ಒಂದು ಪ್ರಧಾನವಾದ ಅಧ್ಯಾಯ. ಎರಡನೇ ಅಧ್ಯಾಯಕ್ಕೆ ಬರೋಣ. ಎರಡನೇ ಅಧ್ಯಾಯದ ಹೆಸರು ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್. ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್. ಪ್ರತಿಯೊಬ್ಬ ವ್ಯಕ್ತಿ ಅವನವನ ಜಾಗದಲ್ಲಿ ಅವನು ಶ್ರೇಷ್ಠ. ಒಬ್ಬರು ಹೆಚ್ಚಲ್ಲ, ಒಬ್ಬರು ಕಡಿಮೆ ಅಲ್ಲ. ಒಂದು ಇರುವೆ ಕಳಪೆ ಅಲ್ಲ, ಒಂದು ಆನೆ ದೊಡ್ಡದಲ್ಲ. ಮನುಷ್ಯರಲ್ಲಿ ಚಕ್ರವರ್ತಿ ಶ್ರೇಷ್ಠ, ಜಾಡಮಾಲಿ, ಕಸಗುಡಿಸುವ ಜಾಡಮಾಲಿ ಕಳಪೆ ಅಂತ ಅಲ್ಲ. ಸನ್ಯಾಸಿ ಶ್ರೇಷ್ಠ, ಗೃಹಸ್ಥ ಕಳಪೆ ಅಂತ ಅಲ್ಲ. ಸ್ವಾಮೀಜಿ ಹೇಳ್ತಿದ್ದಾರೆ, ಅವರವರ ಜಾಗದಲ್ಲಿ ಪ್ರತಿಯೊಬ್ಬರೂ ಗ್ರೇಟ್, ಶ್ರೇಷ್ಠರೇ. ಯಾವಾಗ ಅವರು ಶ್ರೇಷ್ಠರಾಗ್ತಾರೆ? ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದಾಗ, ತಮ್ಮ ತಮ್ಮ ಕರ್ತವ್ಯ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ. ಇದರಲ್ಲಿ ಮೊದಲು ಸ್ವಾಮೀಜಿ ತೆಗೆದುಕೊಳ್ಳುವ ವಿಚಾರ ಏನು ಅಂದರೆ, 3 ಗುಣಗಳ ಅಧ್ಯಯನ,
3 ಗುಣಗಳ ಸ್ಟಡಿ ಕರ್ಮಯೋಗಕ್ಕೆ ಸಂಬಂಧಪಟ್ಟದ್ದು. 3 ಗುಣಗಳು ಯಾವುವು? ಸತ್ವ, ರಜಸ್ಸು, ತಮಸ್ಸು. ಸಾಂಖ್ಯಶಾಸ್ತ್ರ ಹೇಳುವ ಪ್ರಕಾರ ಇಡೀ ಜಗತ್ತು 3 ಗುಣಗಳಿಂದ ಆಗಿದೆ. ಈ 3 ಗುಣಗಳು ನಾವು ಕೆಲಸ ಮಾಡುವ ಫೀಲ್ಡಲ್ಲಿ, ಕ್ಷೇತ್ರದಲ್ಲಿ ಹೇಗೆ ವ್ಯಕ್ತ ಆಗುತ್ತವೆ? ತಮೋಗುಣ ಆಲಸ್ಯ, ಸೋಮಾರಿತನ, ಜಡತ್ವ, ಎಚ್ಚರಗೇಡಿತನ, ಪ್ರಮಾದ ಈ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ರಜೋಗುಣ ಹೇಗೆ ಕಾಣಿಸ್ಕೊಳ್ಳುತ್ತೆ? ಬಹಳ ಕೆಲಸ, ಸುಮ್ಮನಿರ್ಲಿಕ್ಕಾಗಲ್ಲ. ನಾವು ಹೇಳ್ತೇವಲ್ಲ, ಕೈ ಕೆರಿತಾನೇ ಇರುತ್ತೆ, ಏನಾದರೂ ಮಾಡ್ತಿರಬೇಕು. ಒಂದರ ಕಡೆ ಆಕರ್ಷಣೆ, ಇನ್ನೊಂದು ಕಡೆ ವಿಕರ್ಷಣೆ, ಪ್ರಬಲ ರಾಗದ್ವೇಷಗಳು, ಪ್ರಚಂಡ ಕರ್ಮ ಪ್ರವೃತ್ತಿ. ಇದನ್ನು ನಾವು ಏನಂತ ಕರಿತೇವೆ? ರಜೋಗುಣ ಅಂತ ಕರಿತೇವೆ. ಸತ್ವಗುಣ ಹೇಗೆ ಗೊತ್ತಾಗುತ್ತೆ? ಶಾಂತಿ, ಮಾಧುರ್ಯ, ಸೌಮ್ಯತೆ, ಇವು ಸತ್ವಗುಣದ ಲಕ್ಷಣಗಳು. ಈಗ ನಾವು ಹೀಗೆ ಅಂದ್ಕೊಳ್ಬಾರ್ದು, ಒಬ್ರಲ್ಲಿ ಸತ್ವಗುಣ ಅಷ್ಟೇ ಇರುತ್ತೆ, ಒಬ್ರಲ್ಲಿ ತಮೋಗುಣ ಅಷ್ಟೇ ಇರುತ್ತೆ, ಒಬ್ರಲ್ಲಿ ರಜೋಗುಣ ಅಷ್ಟೇ ಇರುತ್ತೆ ಅಂದ್ಕೊಳ್ಬಾರ್ದು. ತಪ್ಪು. ಪ್ರತಿಯೊಬ್ಬರಲ್ಲಿ 3 ಗುಣ ಇದೆ. ನಮ್ಮಲ್ಲಿ ತಮೋಗುಣ ಇಲ್ದಿದ್ರೆ ನಮಗೆ ಏನು ಮಾಡಿದರೂ ನಿದ್ದೆ ಬರ್ತಿರಲಿಲ್ಲ, ಮಲಗಲಿಕ್ಕೇ ಆಗ್ತಿರಲಿಲ್ಲ. ನಾವು ನೋಡಿಲ್ವಾ, ಶ್ರೀರಾಮಕೃಷ್ಣರು 6 ತಿಂಗಳು ಕಣ್ಣು ರೆಪ್ಪೆ ಮುಚ್ಚಲಿಲ್ಲ. ಸತ್ವಗುಣಾಧಿಕ್ಯ. ಆಮೇಲೂ ಅವರು ರಾತ್ರಿ ಮಲಗಿದ್ದು ಬಹಳ ಕಡಿಮೆ, ಲೀಲೆಗಾಗಿ 1-2 ಗಂಟೆ ಇರ್ಬೋದು ಅಷ್ಟೇ. ನಾವೆಲ್ಲ ನೆಮ್ಮದಿಯಾಗಿ ಮಲಗ್ತೀವಿ, ಆದ್ದರಿಂದ ಚೆನ್ನಾಗಿ ತಮೋಗುಣ ಇದೆ. ಹೀಗೆ ಈ ಪ್ರತಿಯೊಬ್ಬರಲ್ಲಿ 3 ಗುಣ ಇದೆ. ನಮ್ಮಲ್ಲಿ ಒಂದೇ ಗುಣ ಇದೆ, ಉಳಿದ 2 ಇಲ್ಲ ಅಂತಲ್ಲ. ಪ್ರತಿಯೊಬ್ಬರಲ್ಲೂ ತಮೋಗುಣ ಇದೆ, ರಜೋಗುಣ ಇದೆ, ಸತ್ವಗುಣ ಇದೆ. ತಮೋಗುಣ ಇದ್ದಾಗ ನಾವು ಸೋಮಾರಿತನವನ್ನು ತೋರಿಸ್ತೇವೆ, ಎಚ್ಚರಗೇಡಿಗಳಾಗಿರ್ತೇವೆ. ಇನ್ನು ಕೆಲವೊಮ್ಮೆ ನಮ್ಮಲ್ಲೇ ತುಂಬ ಆ್ಯಕ್ಟಿವಿಟಿ, ತುಂಬ ಕರ್ಮ ಪ್ರವೃತ್ತಿ, ಧ್ಯಾನ ಮಾಡಲಿಕ್ಕೆ ಮನಸ್ಸಿಲ್ಲ ನಮಗೆ, ಅದನ್ನು ಮಾಡು, ಇದನ್ನು ಮಾಡು, ಮತ್ತೊಂದು ಮಾಡು, ಹೊಸ ಹೊಸ ಕೆಲಸ ಕಾಣಿಸ್ತಾನೆ ಇರುತ್ತೆ ನಮಗೆ, ರಜೋಗುಣ. ಇನ್ನು ಕೆಲವೊಮ್ಮೆ ಸಾಕು, ಶಾಂತ, ಮೌನ, ಗಂಭೀರ, ತನ್ನಲ್ಲಿ ತಾನು, ಇದು ಸತ್ವಗುಣ. ಪ್ರತಿಯೊಬ್ಬರಲ್ಲಿ 3 ಗುಣ ಇದೆ, ಆದರೆ ಪರ್ಸಂಟೇಜಲ್ಲಿ ವ್ಯತ್ಯಾಸ. ಕೆಲವರಲ್ಲಿ ತಮೋಗುಣ ಹೆಚ್ಚು, ಕೆಲವರಲ್ಲಿ ರಜೋಗುಣ ಹೆಚ್ಚು, ಕೆಲವರಲ್ಲಿ ಸತ್ವಗುಣ ಹೆಚ್ಚು. ಹೊರತು ಒಂದೇ ಇದೆ, ಉಳಿದ 2 ಇಲ್ಲ ಅಂತ ಅಂದ್ಕೊಳ್ಬಾರ್ದು ನಾವು. 3 ಗುಣ ಪ್ರತಿಯೊಬ್ಬರಲ್ಲಿ ಇದೆ, ಮತ್ತು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಪ್ರಧಾನ ಇರುತ್ತೆ. ಕೆಲವರು ನೋಡಿ ಯಾವಾಗಲೂ ಸೋಮಾರಿಗಳು, ಏನು ಮಾಡಿದರೂ ಅವರನ್ನು ಎಬ್ಬಿಸ್ಲಿಕ್ಕಾಗಲ್ಲ. ಅದು ಅವರ ಸ್ವಭಾವ, ಅವರ ಗುಣ. ಇನ್ನು ಕೆಲವರು ನೋಡಿ ಸುಮ್ಮನೆ ಇರೋದೇ ಇಲ್ಲ, ಅವರನ್ನು ತಂದು ಇಲ್ಲಿ ಕೂಡಿಸಿ 2 ನಿಮಿಷಕ್ಕೆ ಏನೋ ನೆವ ಹೇಳಿ ಹೋಗಿಬಿಡ್ತಾರೆ, ರಜೋಗುಣ ಪ್ರಧಾನ. ಹೀಗೆ ನಮ್ಮೆಲ್ಲರಲ್ಲಿ 3 ಗುಣ ಇದೆ, ಆದರೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಪ್ರಧಾನವಾಗಿರುತ್ತೆ. ಕರ್ಮಯೋಗ ನಮಗೆ ಈ 3 ಗುಣಗಳನ್ನು ಹೇಗೆ ಉಪಯೋಗಿಸಿಕೊಂಡು ಅತ್ಯುತ್ತಮ ಕೆಲಸ ಕಾರ್ಯ ಮಾಡುವುದು, ಈ 3 ಗುಣಗಳನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಎಂಬ ಪಾಠವನ್ನು ಕಲಿಸಿಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ಸಮಾಜದಲ್ಲಿ ನೈತಿಕತೆ ಅಂತ ಒಂದಿದೆ, ಮೊರ್ಯಾಲಿಟಿ. ಸಮಾಜದಲ್ಲಿ ಡ್ಯೂಟಿ, ಕರ್ತವ್ಯ ಪ್ರಜ್ಞೆ ಅಂತ ಒಂದು ಇದೆ. ನಮ್ಮೆಲ್ಲರ ಕಲ್ಪನೆ ಏನು ಅಂದರೆ, ನೈತಿಕತೆ ಅನ್ನೋದು ಎಲ್ರಿಗೂ ಒಂದೇ ಥರ ಇರಬೇಕು.
ಹಾಗೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ನೈತಿಕತೆಯ ಕನ್ಸೆಪ್ಟ್ ಬದಲಾಗತ್ತೆ. ಸಮಾಜದಿಂದ ಸಮಾಜಕ್ಕೆ, ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ. ಮಹಾಭಾರತ ಕಾಲದ ನೈತಿಕತೆಯೇ ಬೇರೆ, ಇಂದಿನ ಕಾಲದ ನೈತಿಕತೆಯ ಕಲ್ಪನೆಯೇ ಬೇರೆ. ನೈತಿಕತೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ, ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾನೆ ಇರುತ್ತೆ. ಕನ್ಸೆಪ್ಟ್ ಆಫ್ ಡ್ಯೂಟಿ, ಕರ್ತವ್ಯ ಪ್ರಜ್ಞೆ ಕೂಡ ಹಾಗೇ. ನಾವು ಅಂದ್ಕೊಳ್ತೇವೆ ಎಲ್ರಿಗೂ ಒಂದೇ ಕರ್ತವ್ಯ ಪ್ರಜ್ಞೆ ಇರಬೇಕು. ಸಾಧ್ಯ ಇಲ್ಲ. ನನ್ನ ಕರ್ತವ್ಯವೇ ಬೇರೆ, ನಿಮ್ಮ ಕರ್ತವ್ಯವೇ ಬೇರೆ, ವಿದ್ಯಾರ್ಥಿಯ ಕರ್ತವ್ಯವೇ ಬೇರೆ, ಪ್ರಧಾನಮಂತ್ರಿಯ ಕರ್ತವ್ಯವೇ ಬೇರೆ. ಕರ್ತವ್ಯ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಹೋಗುತ್ತೆ. ಸ್ವಾಮೀಜಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಉದಾಹರಣೆಗೆ, ಎಲ್ಲ ಸಂತ ಮಹಾತ್ಮರು ಹೇಳಿದ್ದಾರೆ, ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಅನ್ನೋದು ಶ್ರೇಷ್ಠವಾದ ಧರ್ಮ. ನೀವೆಲ್ಲರೂ ಅಹಿಂಸೆಯನ್ನು ಪಾಲಿಸಿ. ಆದರೆ ನಾವೆಲ್ಲ ಅಹಿಂಸೆಯನ್ನು ಪಾಲಿಸ್ತಿಲ್ಲ. 100ಕ್ಕೆ 100 ಪಾಲಿಸ್ತಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಒಂದು ವೇಳೆ ನಾವೆಲ್ಲರೂ ಕೇವಲ ಒಂದು ದಿನ 100ಕ್ಕೆ 100 ಅಹಿಂಸೆಯನ್ನು ಪಾಲಿಸಿದರೆ ಇಡೀ ಸಮಾಜ ವ್ಯವಸ್ಥೆ ಕುಸಿದು ಹೋಗುತ್ತೆ. ದುಷ್ಟರು ಅಧಿಕಾರಕ್ಕೆ ಬರ್ತಾರೆ, ನಮ್ಮ ಜೀವನ ನರಕಮಯ ಆಗುತ್ತೆ. ಆದ್ದರಿಂದ ಒಂದು ನೀತಿ ಅಹಿಂಸೆ, ಅದನ್ನು ಎಲ್ಲರೂ 100ಕ್ಕೆ 100 ಪಾಲಿಸಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ. ಹಾಗೆಯೇ ಏನೋ ಕೆಡುಕನ್ನು ವಿರೋಧ ಮಾಡಬೇಡಿ, ಅಪ್ರತೀಕಾರ, ರೆಸಿಸ್ಟ್ ನಾಟ್ ಇವಿಲ್. ಕೋಪಿಸ್ಕೊಳ್ಬೇಡಿ. ಹೌದು, ಏನೋ ಅಪ್ರತೀಕಾರ, ಅಕ್ರೋಧ, ಅಹಿಂಸೆ ಇವೆಲ್ಲ ಹೈಯೆಸ್ಟ್ ಮಾರಲ್ ವ್ಯಾಲ್ಯೂಸ್, ಅತ್ಯುನ್ನತ ನೈತಿಕ ಶಬ್ದಗಳು. ಹೌದು, ಆದರೆ ಇವತ್ತು ನಾವು ಯಾವ ಹಂತದಲ್ಲಿದ್ದೇವೆಂದರೆ ಇದನ್ನು ನಮಗೆ 100ಕ್ಕೆ 100 ಪಾಲಿಸ್ಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ಪಾಲಿಸಿದ್ರೂ ತಪ್ಪಾಗುತ್ತೆ. ಯಾಕೆ? ನಾವು ಹೊರಗಡೆಯಿಂದ ಪಾಲಿಸ್ತೇವೆ, ಒಳಗಡೆ ಅದು ಕೊರಿತಾ ಇರುತ್ತೆ. ಯಾಕೆ? ಆ ಪಾಲಿಸುವ ಸಾಮರ್ಥ್ಯ ಇಲ್ಲ ನಮಗೆ. ಸ್ವಾಮೀಜಿ ಹೇಳ್ತಾರೆ, ಹಾಗಾದರೆ ಸಾಮಾನ್ಯ ಜನಗಳಿಗೆ ಅಹಿಂಸೆಯನ್ನು 100ಕ್ಕೆ 100 ಪಾಲಿಸಬೇಕು ನೀವು ಅಂತ ಹೇಳುವ ಮೂಲಕ ನಾವು ತಪ್ಪು ಮಾಡ್ತಿದ್ದೇವೆ. ಯಾಕಂದರೆ ಅವ್ರ ಮನಸ್ಸಿಗೆ ಯಾವಾಗಲೂ ಚುಚ್ತಿರುತ್ತೆ, ಗುರುಗಳು ಹೇಳಿದ್ದನ್ನು ನಮಗೆ ಮಾಡಲಿಕ್ಕಾಗ್ತಿಲ್ಲ. ಹಾಗೆ ಅಂದ್ಕೊಂಡು ಅವರ ಮನಸ್ಸಿನಲ್ಲಿ ಆತ್ಮಗ್ಲಾನಿ ಬರುತ್ತೆ. ಅಂದ್ರೇನೋ ತನ್ನನ್ನು ತಾನು ದ್ವೇಷಿಸೋದು, ತಾನು ಕಡಿಮೆ ಅಂದ್ಕೊಳ್ಳೋದು. ಯಾರ ಜೀವನದಲ್ಲಿ ಆತ್ಮಗ್ಲಾನಿ ಬಂತೋ ಅವನು ನಾಶವಾಗ್ತಾನೆ, ಅವನು ಅವನತಿಯ ಕಡೆ ಹೋದ ಹಾಗೆ. ಮನುಷ್ಯನ ವಿಷಯದಲ್ಲಿ ಇದು ಸತ್ಯ, ರಾಷ್ಟ್ರ ಸಮಾಜದ ವಿಷಯದಲ್ಲೂ ಇದು ಸತ್ಯ. ಹಾಗಾದರೆ ಪರಿಹಾರ ಏನು? ಹಾಗಾದರೆ ನಾವು ಹೇಳಬೇಕು ಎಲ್ರಿಗೂ, ಅಹಿಂಸಾ ಪರಮೋ ಧರ್ಮ ಹೌದು. ಆದರೆ ಆ ಸ್ಥಿತಿಯನ್ನು ತಲುಪಬೇಕಾದ್ರೆ ನೀನು ಹಿಂಸೆಯ ಮೂಲಕನೇ ಬರಬೇಕು. ಇದ್ದಕ್ಕಿದ್ದಾಗೆ ನೀನು 100ಕ್ಕೆ 100 ಅಹಿಂಸೆ ಪಾಲಿಸ್ತೀಯ ಅಂತ ಹೇಳಿದರೆ ಆಗಲ್ಲ. ನೀನು ಹಿಂಸೆ ಮಾಡ್ತಾ ಏಟು ತಿಂದು ಒಂದು ದಿನ ನಿನಗೆ ಆ ಹಿಂಸೆ ಮಾಡುವ ಪ್ರವೃತ್ತಿ ಕಡಿಮೆಯಾಗಿ ಅಹಿಂಸಾ ಭಾವ ಜಾಗೃತ ಆಗತ್ತೆ. ಆಗ ನೀನು 100ಕ್ಕೆ 100 ಅಹಿಂಸೆಯನ್ನು ಪಾಲಿಸಬಲ್ಲೆ. ಅಹಿಂಸೆ ಅಂತಲೇ ಅಲ್ಲ, ಕೋಪದ ವಿಷಯ ಇರ್ಬೋದು,
ಅಪ್ರತೀಕಾರ ಅಂದ್ರೇನು, ಯಾರು ಏನು ಮಾಡಿದರೂ ನಾವು ಪ್ರತೀಕಾರ ರೆಸ್ಪಾಂಡ್ ಮಾಡಬಾರ್ದು, ರಿಯಾಕ್ಷನ್ ಮಾಡಬಾರ್ದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ. ಸಹನೆ ಅಂದ್ರೇನು, ಯಾರೇನು ಮಾಡಿದರೂ ರೆಸ್ಪಾಂಡ್ ಮಾಡದೆ ಸಹಿಸಬೇಕಂತೆ, ಆ ರೀತಿಯಂತೆ. ಅದು ಇವೆಲ್ಲ ಮೌಲ್ಯಗಳು, ಅಹಿಂಸೆ, ಅಕ್ರೋಧ, ಅಪ್ರತೀಕಾರ, ಸತ್ಯ, ನಿಸ್ವಾರ್ಥ ಪ್ರೇಮ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸೋದು, ಇವೆಲ್ಲ ಅತ್ಯುನ್ನತ ಮೌಲ್ಯ ಹೌದು. ಆದರೆ ನಾವು ಕೈಗೆ ಎತ್ತಿಕೊಳ್ಳುತ್ತಲೇ ಮಾಡಲಿಕ್ಕೆ ಬರಲ್ಲ. ಆ ಸ್ಥಿತಿಯನ್ನು ತಲುಪಬೇಕಾದ್ರೆ ನಾವು ಹೇಗೆ ಹೋಗಬೇಕು? ಹಿಂಸೆಯ ಮೂಲಕನೇ ಹೋಗಬೇಕು, ಪ್ರತೀಕಾರದ ಮೂಲಕನೇ ಹೋಗಬೇಕು, ಕ್ರೋಧದ ಮೂಲಕನೇ ಹೋಗಬೇಕು. ಪ್ರೇಮ ವಿಷಯದಲ್ಲಿ ಪಕ್ಷಪಾತದಿಂದ ಕೂಡಿದ, ಸ್ವಾರ್ಥದಿಂದ ಕೂಡಿದ ಪ್ರೇಮ ಮಾರ್ಗವಾಗಿಯೇ ಹೋಗಬೇಕು. ಆದ್ದರಿಂದ ನಾವೇನು ತಪ್ಪು ಮಾಡ್ತಿಲ್ಲ. ಸ್ವಾಮೀಜಿ ಹೇಳ್ತಾರೆ. ಹೀಗೆ ಸ್ವಾಮೀಜಿ ಏನು ಹೇಳ್ತಿದ್ದಾರಂದರೆ, ಯಾರು ಅಹಿಂಸೆ ಸರ್ವಶ್ರೇಷ್ಠ ಆದರ್ಶ ಎಂದರಿತೂ ಕೂಡ ಆ ಆದರ್ಶವನ್ನು ತಲುಪಲಿಕ್ಕೆ ಹಿಂಸೆಯ ಮಾರ್ಗದ ಮೂಲಕವೇ ಹೋಗಬೇಕಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾನೋ ಅವನು ಆದರ್ಶ ಕರ್ಮಯೋಗಿ. ಸೆಕೆಂಡ್ ಡೆಫಿನೇಷನ್. ಫಸ್ಟ್ ಡೆಫಿನೇಷನ್ ಪರಿಭಾಷೆ, ಅಕರ್ಮದಲ್ಲಿ ಕರ್ಮ, ಕರ್ಮದಲ್ಲಿ ಅಕರ್ಮ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಅತ್ಯುನ್ನತ ಆದರ್ಶ ಇದೆ, ಆದರೆ ಅದನ್ನು ತಲುಪಲಿಕ್ಕೆ ನಾವು ಈ ಮಾರ್ಗದಿಂದಲೇ ಹೋಗಬೇಕು. ಸ್ವಾಮೀಜಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಇದಕ್ಕೆ. ಕೃಷ್ಣ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀನು ಯುದ್ಧ ಮಾಡು ಅಂತ ಹೇಳಿದ್ದನ್ನು ಕೇಳಿ ಎಷ್ಟೋ ಜನರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ಯುದ್ಧ ಹಿಂಸೆ ಅಲ್ವಾ? ಸರಿನಾ? ಆದರೆ ಕೃಷ್ಣ ಯಾಕೆ ಹಾಗೆ ಹೇಳಿದ? ಯಾಕಂದರೆ ಒಬ್ಬ ಯುದ್ಧ ಮಾಡಲ್ಲ, ಯಾಕಂದರೆ ಅವನಲ್ಲಿ ಯುದ್ಧ ಮಾಡೋ ಶಕ್ತಿ ಇಲ್ಲ, ಹೊರತು ಅಹಿಂಸೆ ಅಂತಲ್ಲ. ಇನ್ನೊಬ್ಬ ಬೇಕಿದ್ರೆ ಚೆನ್ನಾಗಿ ಯುದ್ಧ ಮಾಡಿ ಇನ್ನೊಬ್ಬನನ್ನು ಸದೆ ಬಡಿತಾನೆ, ಆದರೂ ಅವನು ಯಾಕೆ ಯುದ್ಧ ಮಾಡಲ್ಲ? ಅವನನ್ನು ಕ್ಷಮಿಸಲಿಕ್ಕಾಗಿ. ಈ ಎರಡರಲ್ಲಿ ಮೊದಲನೆಯ ವ್ಯಕ್ತಿ ಯುದ್ಧ ಮಾಡದಿದ್ದರೆ ಅವನು ತಪ್ಪು ಮಾಡ್ತಿದ್ದಾನೆ. ಎರಡನೇ ವ್ಯಕ್ತಿ ಯುದ್ಧ ಮಾಡದಿದ್ದರೆ ಅವನು ಸರಿಯಾಗಿ ಮಾಡ್ತಿದ್ದಾನೆ. ಯಾರೋ ಒಬ್ಬರು ಬಂದು ನನ್ನನ್ನು ಚೆನ್ನಾಗಿ ಬೈತಾರೆ, ನನಗೂ ಬಹಳ ಬೈಬೇಕನ್ಸುತ್ತೆ, ಆದರೆ ಶಕ್ತಿ ಇಲ್ಲ, ನಾನು ಬೈದರೆ ನನ್ನ ಕೆಲಸ ನಡೆಯಲ್ಲ ಅಂದ್ಕೊಂಡು ನಾನು ಸುಮ್ಮನಿದ್ದೇನೆ. ಇದು ಅಹಿಂಸೆನಾ? ಇದು ಸರಿಯಾದದ್ದಾ? ಯಾರೋ ಬಂದು ನನ್ನನ್ನು ಬೈತಾರೆ, ನಾನು ಬೇಕಿದ್ರೆ ಅವನ ಅಪ್ಪನಷ್ಟು ಬೈದು ಹಾಕಬಹುದು, ಆದರೂ ನಾನು ಬೈಯಲ್ಲ, ಅಷ್ಟೇ ಅಲ್ಲ, ಹೋಗಲಿ ಬಿಡು, ಬುದ್ಧಿ ಇಲ್ಲ, ಬಿಟ್ಬಿಡಿ ಅಂದ್ಕೊಳ್ತೇವೆ. ಇದು ಅಹಿಂಸೆ. ಯಾವುದು ಅಹಿಂಸೆ ಎರಡರಲ್ಲಿ? ಎರಡನೆಯದು. ಮೊದಲನೆಯದು ಅಹಿಂಸೆ ಅಂತ ಕರೆಯಲ್ಪಡುತ್ತಾ? ಹೊರಗಡೆಯಿಂದ ನೋಡ್ಲಿಕ್ಕೆ ಒಂದೇ ಥರ ಇದೆ ಎರಡು, ಆದರೆ ಮನಸ್ಥಿತಿಯ ದೃಷ್ಟಿಯಿಂದ ನೋಡಿದಾಗ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಳಗವನ್ನು ನೋಡಿ ಮೋಹವಶನಾದ, ದೌರ್ಬಲ್ಯವಶನಾದ, ಆದ್ದರಿಂದ ಅವನು ಯುದ್ಧ ಮಾಡಲ್ಲ ಅಂತ ಹೇಳಿದ ಹೊರತು ಅವನು ಹೋಗಲಿ ಬಿಡಿ ಅಂತ ಕ್ಷಮಿಸಿ ಯುದ್ಧ ಮಾಡಲ್ಲ ಅಂತ ಅಂದಿದ್ದಲ್ಲ. ನಾವು ನಮ್ಮ ಜೀವನದಲ್ಲಿ ಪ್ರತಿ ಸಲ ಒಂದ್ಸಲ ಗಮನಿಸಬೇಕು, ಯಾವುದೇ ಈ ರೀತಿ ಆದರ್ಶವನ್ನು ಪಾಲಿಸುವಾಗ ಶಕ್ತಿಯಿಂದ ಕೂಡಿ ಪಾಲಿಸ್ತಾ ಇದ್ದೇವ, ದೌರ್ಬಲ್ಯವಶರಾಗಿ ಪಾಲಿಸ್ತಿದ್ದೇವೆ? ಈಗ ಉದಾಹರಣೆ ಕೊಟ್ಟೆ ಅಲ್ವಾ, ಬೈಯುವ ಉದಾಹರಣೆ, ಕ್ಷಮಿಸುವ ಉದಾಹರಣೆ.
ಹಾಗೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಯಾವುದೇ ಡಿಸಿಷನ್ ತಗೊಳ್ಳುವಾಗ ನಾವು ಶಕ್ತಿಯಿಂದ ಕೂಡಿ ತೀರ್ಮಾನ ಮಾಡ್ತಿದ್ದೇವಾ ಅಥವಾ ದುರ್ಬಲತೆಯಿಂದ ಕೂಡಿ ತೀರ್ಮಾನ ಮಾಡ್ತಿದ್ದೇವೆ? ಇದು ಪ್ರಶ್ನೆ. ಸ್ವಾಮೀಜಿ ಹೇಳ್ತಾರೆ, ನಾವು ಇನ್ನೊಬ್ಬರು ತೊಂದರೆ ಕೊಟ್ಟಾಗ ಸಹಿಸ್ತೇವೆ. ಎಷ್ಟೋ ಸಲ ಅನ್ಕೋತೇವೆ, ನಾನು ಸಹಿಸ್ತಾ ಇದ್ದೇನೆ. ನನಗೆ ಉಲ್ಟಾ ಎದುರಿಸುವ ಶಕ್ತಿ ಇಲ್ಲ, ಅದಕ್ಕೆ ಸಹಿಸ್ತಾ ಇದ್ದೇನೆ. ಹಾಗಾದರೆ ಅದು ಆದರ್ಶ ಅಲ್ಲ. ಇನ್ನೊಬ್ಬರು ನಂಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾನು ಸಹಿಸ್ತಾ ಇದ್ದೇನೆ. ನನಗೆ ಬೇಕಿದ್ದರೆ 2 ಬಾರಿಸುವ ಶಕ್ತಿ ಇದೆ, ಬೇಕಿದ್ದರೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸುವ ಶಕ್ತಿ ಇದೆ. ಆದರೂ ಹೋಗಲಿ ಬಿಡಿ, ಬೇಡ, ಇವೆಲ್ಲ ನನ್ನ ಉದ್ಧಾರಕ್ಕಾಗಿ ಅಂತ ನಾವು ಸಹಿಸ್ತಾ ಇದ್ದೇವಾ? ಪ್ರಶ್ನೆ. ಯಾವಾಗಲೂ 2 ತುದಿಗಳು ಒಂದೇ ರೀತಿ ಕಾಣಿಸುತ್ತೆ ಹೊರಗಡೆಯಿಂದ ನೋಡಲಿಕ್ಕೆ. ಸ್ವಾಮೀಜಿ ಹೇಳ್ತಾರೆ, ಯಾವಾಗ ಬೆಳಕು ಸ್ಟ್ರಾಂಗ್ ಆಗಿರುತ್ತೋ ನಮಗೇನೂ ಕಾಣಿಸಲ್ಲ, ಕೇವಲ ದಟ್ಟ ಬೆಳಕು. ಯಾವಾಗ ಬೆಳಕಿನ ಕಿರಣ ಬಹಳ ಕ್ಷೀಣವಾಗಿರುತ್ತೋ ಅಲ್ಲಿಯೂ ನಮಗೇನೂ ಕಾಣಿಸಲ್ಲ ಅಲ್ವಾ? ಯಾವಾಗ ಜೋರಾಗಿ ಶಬ್ದ ಮಾಡ್ತಾರೋ ಕೇಳಿಸಲ್ಲ, ಏನಂತ ಗೊತ್ತಾಗಲ್ಲ. ಯಾವಾಗ ಶಬ್ದ ತರಂಗ ತುಂಬ ಕ್ಷೀಣವಾಗಿರುತ್ತೋ ಆಗಲೂ ನಮಗೆ ಏನು ಅಂತ ಕೇಳಿಸಲ್ಲ. ಹಾಗೆಯೇ ನಾವು ಶಕ್ತಿಯಿಂದ ಕೂಡಿ ಸಹಿಸ್ತಾ ಇದ್ದೇವಾ, ದೌರ್ಬಲ್ಯವಶರಾಗಿ ಸಹಿಸ್ತಿದ್ದೇವೆ? ನಾವು ಶಕ್ತಿಯಿಂದ ಕೂಡಿ ಅಹಿಂಸೆಯನ್ನು ಪಾಲಿಸ್ತಿದ್ದೇವಾ, ದೌರ್ಬಲ್ಯವನ್ನು ಮರೆಮಾಚಲಿಕ್ಕೆ ನಮ್ಮ ಮನಸ್ಸಿಗೆ ನಾವೇ ಮೋಸ ಮಾಡ್ತಾ ಅಹಿಂಸೆಯನ್ನು ಪಾಲಿಸ್ತಿದ್ದೇವೆ? ಇದನ್ನು ನಾವು ಗಮನಿಸಬೇಕು. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ನೈತಿಕತೆ ಅನ್ನೋದು ಮೊರಾಲಿಟಿ ಯಾವುದೋ ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಸಹನೆ, ಕಟುವಾಕ್ಯ ಆಡಬಾರ್ದು. ಈ ಎಲ್ಲ ನೈತಿಕತೆ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಂದರ್ಭದಿಂದ ಸಂದರ್ಭಕ್ಕೆ, ಸಮಾಜದಿಂದ ಸಮಾಜಕ್ಕೆ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಕರ್ತವ್ಯ ಪ್ರಜ್ಞೆ ಕೂಡ. ಒಂದು ಕೆಲಸ ನನ್ನ ಮುಂದೆ ಬಂದಿದೆ, ಅದನ್ನು ನಾನು ಮಾಡಬಹುದಾ ಬೇಡವಾ? ಆ ಕರ್ತವ್ಯ ಪ್ರಜ್ಞೆ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾಗುತ್ತೆ, ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಏನು, ನಮ್ಮ ಪಾಲಿನ ನೈತಿಕತೆ ಏನು ಅಂತ ಕಂಡುಕೊಳ್ಳುವುದು ಕೂಡ ಕರ್ಮಯೋಗ ಅಧ್ಯಯನದ ಒಂದು ಅಂಗ. ಸ್ವಾಮೀಜಿ ಹೇಳ್ತಾರೆ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಮಸ್ಕಾರ.